ಅಮೆರಿಕಾದಲ್ಲಿ MS ಮಾಡ್ಕೊಂಡ್ಬಂದು ಯಾವ ಥರ ಮನವಿ ಪತ್ರ ಕೊಟ್ಬಿಟ್ಟು ಸರ್ಕಾರದಿಂದ ಅನುದಾನಗಳು ತರ್ತಾ ಇದ್ದಾರೆ. ಬೇಸಿಗೆ ಮುಗಿಯೋದಕ್ಕೆ ಮುಂಚೆ ಟಾರ್ ಹಾಕಬೇಕು ಅನ್ನೋದು ಶಾಸಕರಿಗೆ ಅಮೆರಿಕಾದಲ್ಲಿ ಹೇಳ್ಕೊಟ್ಟಿಲ್ವ? ಇನ್ನು ದೊಡ್ಡಬಳ್ಳಾಪುರ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಮನೆಗೆ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮನೆಗೋ ನಿಮ್ಮ ಕಚೇರಿಗೋ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ 5 ವರ್ಷಕ್ಕೆ ನಾನು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಹೇಳಿದಾರಲ್ಲ. ಮಿಡ್ ಟರ್ಮ್ ಮುಗ್ದೋಗಿದೆ, 2.5 ವರ್ಷ ಆಗೋಗಿದೆ. ಮಿಡ್ ಟರ್ಮ್ ಎಕ್ಸಾಮ್ ರಿಪೋರ್ಟ್ ಕಾರ್ಡ್ ಕೊಡಿ. ದೊಡ್ಡಬಳ್ಳಾಪುರ ಜನತೆ ಕೇಳ್ತಾವ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ನ. ಮಿಡ್ ಟರ್ಮ್ದು ಮಾರ್ಕ್ಸ್ ಕೊಡಿ. ದೊಡ್ಡಬಳ್ಳಾಪುರದಲ್ಲಿ BJP ಪಕ್ಷಕ್ಕೆ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಅಭ್ಯರ್ಥಿಗಳ ಕೊರತೆ ಬರ ಇತ್ತು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಆಗಲಿ ಬರ ಆಗಲಿ ಇಲ್ಲ. ನಮ್ಮಲ್ಲಿ ಯಾರು ಹೊರಗಡೆ ಅಭ್ಯರ್ಥಿಗಳು ಅನ್ನೋ ಒಂದು ಮಾತೇ ಇಲ್ಲ. BJP ಅವ್ರದ್ದೇನೋ ಸೀದೋಗಿರ್ಬೋದು, ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಯಾವುದೂ ಸೀದೋಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. 2028ರಲ್ಲಿ ನಡೆಯತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತು ನಾವು ಎಷ್ಟು ಮತಗಳಿಂದ ಸೋತಿದ್ದೀವೋ ಅಷ್ಟೇ ಅಂತರದ ಮತಗಳಿಂದ ನಾವು 2028ರಲ್ಲಿ ನಾವು ದೊಡ್ಡಬಳ್ಳಾಪುರ ಕಾಂಗ್ರೆಸ್ ವಿಜಯ್ ಬಾವುಟನ ಆರಿಸ್ತೀವಿ. ದೊಡ್ಡಬಳ್ಳಾಪುರದಲ್ಲಿ BJP ಪಕ್ಷಕ್ಕೆ ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಅಭ್ಯರ್ಥಿಗಳ ಕೊರತೆ ಬರ ಇತ್ತು. ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಆಗಲಿ ಬರ ಆಗಲಿ ಇಲ್ಲ. ನಮ್ಮಲ್ಲಿ ಯಾರು ಹೊರಗಡೆ ಅಭ್ಯರ್ಥಿಗಳು ಅನ್ನೋ ಒಂದು ಮಾತೇ ಇಲ್ಲ. ವೆಂಕಟರಮಣಪ್ಪನವರೇ ನಮ್ಮ ನಾಯಕರು, ವೆಂಕಟರಮಣಪ್ಪನವರೇ ನಮ್ಮ ಅಭ್ಯರ್ಥಿ. ಒಂದು ಪಕ್ಷ ಏನಾದರೂ ಬೇರೆ ಅವಕಾಶ ಇದ್ರೂ ಅದು ನಮ್ಮ ದೊಡ್ಡಬಳ್ಳಾಪುರದ ಅಭ್ಯರ್ಥಿನೇ ಅಂತ ಹೇಳ್ತೀನಿ ಹೊರತು ನಾವು ಯಾವತ್ತೂ ದೊಡ್ಡಬಳ್ಳಾಪುರ ಕಾಂಗ್ರೆಸ್ಗೆ ಹೊರಗಿನ ಅಭ್ಯರ್ಥಿಗಳ ಬರ ಇಲ್ಲ. ಇದು ಒಂದು ಸ್ಪಷ್ಟವಾಗಿ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಏನೇನು ಇವತ್ತು ಮಾತುಗಳು ಬರ್ತಾ ಇದ್ದಾವೆ, ಸ್ಟಾರು ಮೂನು ಎಲ್ಲ ಬರ್ತಾರೆ ಅಂತ ಏನೇನೋ ಹೇಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಒಂದು ಸ್ಪಷ್ಟವಾಗಿ ಉತ್ತರ ಹೇಳ್ತಾ ಇದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರದವರೇ ಅಭ್ಯರ್ಥಿಯಾಗಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊರಗಿನಿಂದ ಅಭ್ಯರ್ಥಿಗಳಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೊರಗಿನ ಅಭ್ಯರ್ಥಿಗಳ ಬರನೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಜನ ನಾಯಕರುಗಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಪಕ್ಷ ಸುಭಿಕ್ಷವಾಗಿದೆ. 2023ರಲ್ಲಿ ಸೋತಿರ್ಬೋದು, ಸತ್ತಿಲ್ಲ ಅಂತ ನಾನು ಪ್ರತಿ ಸರಿ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಸಮೃದ್ಧವಾಗಿದೆ. BJP ಅವ್ರದ್ದೇನೋ ಸೀದೋಗಿರ್ಬೋದು, ದೊಡ್ಡಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಯಾವುದೂ ಸೀದೋಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. 2028ರಲ್ಲಿ ನಡೆಯತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತು ನಾವು ಎಷ್ಟು ಮತಗಳಿಂದ ಸೋತಿದ್ದೀವೋ ಅಷ್ಟೇ ಅಂತರದ ಮತಗಳಿಂದ ನಾವು 2028ರಲ್ಲಿ ನಾವು ದೊಡ್ಡಬಳ್ಳಾಪುರ ಕಾಂಗ್ರೆಸ್ ವಿಜಯ್ ಬಾವುಟನ ಆರಿಸ್ತೀವಿ. ಇದರಲ್ಲಿ 2 ಮಾತಿಲ್ಲ ಅಂತ ಹೇಳೋದಕ್ಕೆ ಹೇಳ್ತೀನಿ. ಶಾಸಕರು ಮೊದಲೇ ಹೇಳಿದ್ದಾರೆ ಏನಂತ, ನಾನು ಟೇಬಲ್ ಗುದ್ದಿ ಅನುದಾನ ತರ್ತೀನಿ. ಅವತ್ತಿನ ಶಾಸಕರಾದಂಥ ವೆಂಕಟರಮಣಪ್ಪನವರು ಮುಖ್ಯಮಂತ್ರಿಗಳಿಗೆ ಹೆಂಗೆ ಲೆಟ್ರ್ ಕೊಡೋಕ್ಕೆ ಬರಲ್ಲ ಅಂತ ಒಂದು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಇಂಟರ್ವ್ಯೂನಲ್ಲೇ ಶಾಸಕರು ಹೇಳಿದ್ದಾರೆ. ಇವತ್ತಿನ ಶಾಸಕರು ಅವತ್ತು ಹೇಳಿದ್ದಾರೆ, ಯಾವ ಥರ ಯಾವ ಮಿನಿಸ್ಟ್ರಿಗೆ ಯಾವ ಮುಖ್ಯಮಂತ್ರಿಗೆ ಒಂದು ಲೆಟ್ರ್ ಕೊಡೋದಕ್ಕೆ ಬರೋದಿಲ್ಲ ಅಂತ, ಮನವಿ ಪತ್ರ ಯಾವ ಥರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇವರು ಅಮೆರಿಕಾದಲ್ಲಿ MS ಮಾಡ್ಕೊಂಡ್ಬಂದು ಯಾವ ಥರ ಮನವಿ ಪತ್ರ ಕೊಟ್ಬಿಟ್ಟು ಸರ್ಕಾರದಿಂದ ಅನುದಾನಗಳು ತರ್ತಾ ಇದ್ದಾರೆ. ಯಾಕೆ ನವದೊಡ್ಡಬಳ್ಳಾಪುರನ ಇವರು ತೋರ್ಸೋಕ್ಕಾಗ್ತಾ ಇಲ್ಲ? ಜನಗಳು ಕೊಟ್ಟಿದ್ದ ಭರವಸೆ ಏನು? 2023 ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಇವರೇನೇನು ಭರವಸೆ ಕೊಟ್ಟಿದ್ರು? ಒಂದು ಜಿ ರಾಮೇಗೌಡ ಸರ್ಕಲಿಂದ ತಾಲೂಕು ಆಫೀಸ್ ಸರ್ಕಲ್ವರೆಗೂ ಅಂಬೇಡ್ಕರ್ ರಸ್ತೆನ ಒಂದು ಕಾಂಕ್ರೀಟ್, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2023-24ರಲ್ಲೇನೋ ಎಲ್ಲ ತಾಲೂಕುಗಳ ಮುಖ್ಯ ರಸ್ತೆಗೂ ಸುಮಾರು 10ರಿಂದ 12 ಕೋಟಿ ರೂಪಾಯಿ ಅನುದಾನನ ಎಲ್ಲ ತಾಲೂಕಿನ ಮುಖ್ಯ ರಸ್ತೆಗಳಿಗೆ ಅಂತ ಕೊಟ್ಟಿದ್ದರು. ಅದನ್ನೇನು ಶಾಸಕರು ಅವರೇನು ಟೇಬಲ್ ಗುದ್ದಿ ಏನು ತಂದಿರೋ ಅನುದಾನನೂ ಏನಲ್ಲ. ಶಾಸಕರು ಅನುದಾನದಲ್ಲಿ 2024ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಶಾಸಕರುಗಳಿಗೂ 24-25 ಇರಬೇಕು, ಎಲ್ಲ ಶಾಸಕರುಗಳಿಗೂ 50 ಕೋಟಿ ಅನುದಾನ ಕೊಟ್ಟರು. ಶಾಸಕರು ಹೋಗಿ ಬರೀ ಗುದ್ಲಿ ಪೂಜೆ ಮಾಡಿ ವೆಟ್ ಮಿಕ್ಸ್ ಹಾಕಿ ಬಂದಿದ್ದೆ ಹೊರತು ಅದಕ್ಕಿನ್ನ ಟಾರ್ ಹಾಕಿಲ್ಲ. ತಮಗೆಲ್ಲರಿಗೂ ಗೊತ್ತು, ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಹಾಕೋ ಟಾರು, ಬೇಸಿಗೆ ಕಾಲದಲ್ಲಿ ಹಾಕೋ ಟಾರು ಎಷ್ಟು ಬೇಸಿಗೆನಲ್ಲಿ ಹಾಕಿದ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ಹಾಕಿದ್ರೆ ನೀರು ಹರಿದು ಹೆವಿ ಗಾಡಿಗಳು ಓಡಾಡಿದ್ರೆ ಹೊರಟೋಗುತ್ತೆ. ಬೇಸಿಗೆ ಮುಗಿಯೋದಕ್ಕೆ ಮುಂಚೆ ಟಾರ್ ಹಾಕಬೇಕು ಅನ್ನೋದು ಶಾಸಕರಿಗೆ ಅಮೆರಿಕಾದಲ್ಲಿ ಹೇಳ್ಕೊಟ್ಟಿಲ್ವ ಇನ್ನು? ಸೊ ಇರೋದನ್ನು 100 ಜನ ಓಡಾಡೋಂಥ ಜಾಗಗಳೆಲ್ಲ ವೆಟ್ ಮಿಕ್ಸ್ ಹಾಕಿ ಬಿಟ್ಟಿದ್ದೀರಾ. ಫಸ್ಟ್ ಅದಕ್ಕೆ ಟಾರ್ ಹಾಕಿ ಆಮೇಲೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಮುಂದಕ್ಕೆ ಆಮೇಲೆ ಮಾತಾಡೋಣ. ಅತಿ ಶೀಘ್ರದಲ್ಲಿ ನಾವು ದೊಡ್ಡಬಳ್ಳಾಪುರ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಮನೆಗೆ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮನೆಗೋ ನಿಮ್ಮ ಕಚೇರಿಗೋ ಅತಿ ಶೀಘ್ರದಲ್ಲಿ ಬರ್ತೀವಿ.
ನಿಮ್ಮ 5 ವರ್ಷಕ್ಕೆ ನಾನು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಹೇಳಿದಾರಲ್ಲ, ಮಿಡ್ ಟರ್ಮ್ ಮುಗ್ದೋಗಿದೆ, 2.5 ವರ್ಷ ಆಗೋಗಿದೆ. ಮಿಡ್ ಟರ್ಮ್ ಎಕ್ಸಾಮ್ ರಿಪೋರ್ಟ್ ಕಾರ್ಡ್ ಕೊಡಿ. ದೊಡ್ಡಬಳ್ಳಾಪುರ ಜನತೆ ಕೇಳ್ತಾವ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ನ. ಮಿಡ್ ಟರ್ಮ್ದು ಮಾರ್ಕ್ಸ್ ಕೊಡಿ, ರಿಪೋರ್ಟ್ ಕಾರ್ಡ್ ಕೊಡಿ ಜನಗಳ ಮುಂದೆ. ಆಮೇಲೆ 5 ವರ್ಷದ ಕೊಡಿರಂತೆ ನೀವು. 2.5 ವರ್ಷದ್ದು ರಿಪೋರ್ಟ್ ಕಾರ್ಡ್ ಕೊಡಿ ಫಸ್ಟು ನೀವು. ಅತಿ ಶೀಘ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಕಚೇರಿಗೆ ನಾವು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮಧ್ಯಂತರ ರಿಪೋರ್ಟ್ ಕಾರ್ಡ್ನ ಕೊಡಿ, ಬರ್ತೀವಿ, ಕೇಳ್ತೀವಿ.